ಘೋಟಾಲ ಆಗಿದೆ. ಏನಿಲ್ಲ, ಘೋಟಾಲ ಬಿಟ್ಟುಬಿಟ್ಟು ಅದನ್ನು ಬ್ಯಾಲೆಟ್ ಬೇಕಾಗಿಲ್ಲ, VVPAT ಬೆನ್ನ ಹತ್ರ ಆಗ್ತದೆ ಮೋಸ್ಟ್ಲಿ. ಅದು ಕಾಂಗ್ರೆಸ್ ಮಾಡಬೇಕು. ಜೊತೆಗೆ ಕಾಂಗ್ರೆಸ್ ಇನ್ನೂ ಜನಮಟ್ಟಕ್ಕೆ ಹೋಗ್ಬೇಕು. ಅದು ಮತ್ತೊಮ್ಮೆ ಚರ್ಚೆ ಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಈಗ ಇದಿಷ್ಟ ಈಗೇನಪ್ಪ ಅಂದ್ರೆ 356ರ ವಿಧಿ ಅಡಿಯಲ್ಲೇ ವಿಧಾನಸಭೆ ಫ್ಲೋರ್ದಲ್ಲೇ ಟೆಸ್ಟ್ ಆಗಬೇಕು. ಅದಕ್ಕಾಗಿ BJPಗೆ ಇವತ್ತು ಇವರು ಕರಿತಾ ಇದ್ದಾರೆ, ಚಿಂತನೆ ಮೇಲೆ ಒಂದು ಕೈ ಇಟ್ಟಿದ್ದಾರೆ. ಬರ್ರಿ ನೀವು ಮುಗಿದ್ರೆ ಮಾಡ್ತೀವಿ, ಗೃಹ ಕಾಯ್ದೆ ಕೊಡ್ತೀವಿ, ಅದನ್ನು ಕೊಡ್ತೀವಿ, ಇದನ್ನು ಕೊಡ್ತೀವಿ, ಆಸೆ ಹಚ್ಚಲಿಕ್ಕತ್ತಾರೆ. ಅದಕ್ಕೆ ಬಗ್ತಾ ಇಲ್ಲ, ಬೆರಕಿದ್ದಾರೆ ಅವರು. ಯಾಕಂತಂದ್ರೆ ಆ ನೆಲದಿಂದ ಸಾಮಾನ್ಯ ಕುಟುಂಬದ ಬಂದ ಮ್ಯಾಲಿದ್ದವರು ಅವರು. ಯಾಕಂದ್ರೆ ನಮ್ಮಲ್ಲಿ ಕನ್ನಡದ ಗಾದಿ ಮಾತದ. ಯಾಕಪ್ಪ ಅಂದ್ರೆ ಯಾರು ಬಡತನದಲ್ಲೇ ನೋವಿನಲ್ಲೇ ಕೆಳ ಇದ್ರ ಮ್ಯಾಲೆ ಎತ್ತರಕ್ಕೆ ಬೀಳ್ತಾರಲ್ಲ ಸರಳವಾಗಿ ಮೋಸ ಹೋಗೋದಿಲ್ಲ ಅವರು ಅಂತ ಹಂಗೆ ಸಿಂಧೆ ಅವರು. ಇದು ಅಂಥ ನೋವು ಅನುಭವ ನಮ್ಮ ಉದ್ಧವ್ ಠಾಕ್ರೆ ಅನುಭವಿಸಿಲ್ಲ. ಅಪ್ಪನ ನೆರಳಾಗಿ ಬೆಳೆದವರು ಅವರು. ಅವ್ರು ಇದ್ದಂಥ ಒಬ್ಬ ರಾಜ್ ಠಾಕ್ರೆ ಅಷ್ಟೇ ವಿರೋಧಿದ್ರು. ಇವತ್ತು ಅವ್ರಿಗೆ ಗೊತ್ತಿಲ್ದರ ಸಿಂಧೆ ದೊಡ್ಡ ವೈರಿಯಾಗಿ ನಿಂತ ಒಡೆದು ಬಿಟ್ಟರು ಅದನ್ನು ನಮ್ಮ ಕಡೆ ತೊಗೊಂಡಾರ. ಈಗ ಅದಕ್ಕೆ ಈಗ ಸಿಂಧೆ ಅವ್ರಿಗೂ ಒಂದು ಚಿಂತೆ ಏನಾಗಿದೆಪ್ಪ ಅಂದ್ರೆ ನನ್ನ ಅಸ್ತಿತ್ವ ಉಳಿಸ್ಕೋಬೇಕು. ನಾನು ಮುಖ್ಯಮಂತ್ರಿ ಆಗಬೇಕು, ಇಲ್ಲ ನಾ ಹೇಳಿದಂಗೆ ನಡಿಬೇಕು. ಅದು ಎರಡು ಥರ ಕೊಡ್ತಿದ್ದಾರೆ. ಅದಕ್ಕೆ ಅವರು ವಿಚಾರ ಮಾಡ್ಲಿಕ್ಕಿದ್ದಾರೆ ಇನ್ನೂ. ಯಾಕೆಂದ್ರೆ ನಾಳೆ 5ನೇ ತಾರೀಕಲ್ಲ, ಅಲ್ಲಿವರೆಗೆ ನೋಡೋಣ ಅಂತೇಳಿ. ಆದರೆ ಕೊನೆಗೆ ಏನು ನಿರ್ಧಾರಕ್ಕೆ ಬಂದಾರಂದ್ರೆ ಅವರು, ಕೊನೆಗೆ ಏನಪ್ಪ ಅಜಿತ್ ಪವಾರ್ ಒಪ್ಪದೇ ಹೋದ್ರೆ ಇಂಡಿಯಾ ಗಠಬಂಧನ ನಮಗೆ ಬೆಂಬಲ ಸೂಚಿಸ್ಲಿಕ್ಕೆ ಅಂದ್ರೆ ವಿರೋಧ ಪಕ್ಷದ ನಾಯಕ ಏನೋ ಇರ್ತಾನಪ್ಪ. ಕ್ಯಾಬಿನೆಟ್ ಲೆವೆಲ್ ಒಂದು ನಮ್ಗೆ ಹುದ್ದೆ ಆಗ್ತದೆ. ಈಗ ವಿರೋಧ ಪಕ್ಷದಾಗ ನಮ್ಮ ಉದ್ಧವ್ ಠಾಕ್ರೆ ಅವ್ರದ್ದು ಏನಿಲ್ಲ, ಕಾಂಗ್ರೆಸ್ ಅಂತ ಏನು ದೂರದ NCP ಇದು ಮತ್ತೊಂದೇ. ನಾನು ಅಲ್ಲಿ ವಿರೋಧ ಪಕ್ಷದ ನಾಯಕ, ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಈ ಸರ್ಕಾರದ ಹೋರಾಟ ಮಾಡ್ತಾ ಹೋಗ್ತೇನೆ ನಾನು ಅನ್ನೋ ನಿರ್ಧಾರಕ್ಕೆ ಸಿಂಧೆ ಅವ್ರು ಬಂದಾರಂತ ಅವ್ರ ಸಮೀಪದ ಜನ ಮಾತಾಡಿಕೊಳ್ಳಿಕ್ಕಿದ್ದಾರೆ. ಹೀಗಾಗಿ ಯಾರನ್ನು ನಂಬಿ BJP ನಂಬಿ ಓಟ್ ಹಾಕ್ಯಾರ ಅನ್ನೋಕ್ಕಿಂತಲೂ ಒಂದು ಸಿಂಧೆ ಅವ್ರನ್ನ ನಂಬಿ ಭಾಳ ಓಟ್ ಹಾಕಿದ್ದಾರೆ. ಯಾಕಂದರೆ ಕೊನೆಯ 4 ತಿಂಗಳು ಇಲೆಕ್ಷನ್ಗಿಂತ ಪೂರ್ವದ 3-4 ತಿಂಗಳು ಏನು ಮಾಡಿದ್ದಾರೆ ಅಂದರೆ ಇವರು ಪ್ರತಿ ಲಾಡ್ಲಿ ಬೆಹನ ಅಂತ ಹೇಳಿ 1,500 2,000 ಹಂಚೊಂದು ಕೆಲಸ ಮಾಡಿದರು ನಿರಂತರವಾಗಿ. ಎಲ್ಲರಿಗೂ ಮುಟ್ಟಿಸಿದ್ರು ಅದನ್ನು. ಅದು ಭಾಳ ಎಫೆಕ್ಟ್ ಆಗಿಬಿಡ್ತು ಏಕಾಏಕಿ. ಯಾಕಂದ್ರೆ ಲೋಕಸಭೆಯಲ್ಲಿ ಗೊತ್ತಿತ್ತು, ಹೊಡೆದು ಬಿದ್ದಿತ್ತು ಇವ್ರಿಗೆ ಎಲ್ಲರಿಗೂ ಅಂತೇಳಿ. ನಿಶ್ಚಿತ ಉದ್ಧವ್ ಠಾಕ್ರೆ ಮೇಲೆ ಸಿಂಪತಿ ಇತ್ತು ಜನರಿಗೆ. ಅದನ್ನು ಹೆಂಗೆ ಹೊಡಿದು ಹೆಂಗಪ್ಪ ಅಂದಾಗ ಆ ಸಂದರ್ಭ ತಾವು ಮುಖ್ಯಮಂತ್ರಿ ಇದ್ದಿದ್ದಕ್ಕಾಗಿ ಅದು ಅನುಕೂಲ ಆಯಿತು. ಇವತ್ತು ಇಡೀ ಮಹಾರಾಷ್ಟ್ರ ತುಂಬ ಸಂದೆ ಅಂತ ಹೇಳಿಕ್ಕೆ ಶುರು ಮಾಡಿದರು. ಮತ್ತು ಹೆಚ್ಚಿಗೆ ನಮ್ಮ BJPಗೆ ಇವ್ರಿಗೆ ಇದನ್ನು ಕೊಡಲಿಲ್ಲ, ಟಿಕೆಟ್ಗಳನ್ನ ಹೆಚ್ಚು ಈ ಒಂದು ನಮ್ಮ ಶಿವಸೇನೆಗೆ ಕೊಡಲಿಲ್ಲ. ಮತ್ತು ಶಿವಸೇನೆಗೂ ಸಹಿತ ಕೇಳುವಂಥ ಶಕ್ತಿನೂ ಇರಲಿಲ್ಲ. ಯಾಕಂದ್ರೆ ಅವರಿಂದ ಮುಖ್ಯಮಂತ್ರಿ ಆಗಿದ್ದರು. ಹೀಗಾಗಿ ಅವ್ರು ಹೇಳಿದಂಗೆ ಕೇಳಬೇಕಾದ್ರು. ಅವ್ರು ತಮ್ಮ ಮೆಜಾರಿಟಿ ಬರೋಂಗೆ ಮಾಡ್ಕೊಂಡು ಇಟ್ಕೊಂಡ್ರು. ಆ ಪ್ರಕಾರ ಟಿಕೆಟ್ ಹಂಚಿದ್ರು, ಇವ್ರು ಕಡಿಮೆ ಕೊಟ್ಟರು. ಅಷ್ಟೊಂದು ಇವ್ರಿಗೆ ಹೆಚ್ಚು ಕೊಟ್ಟಿದ್ರು ಜನ. ಹೀಗಾಗಿ ಶಿವಸೇನೆ ಶಿಂದೆ ಗುಂಪ ಅವರು ತಿಳ್ಕೊಂಡಿದ್ರು ಮೋಸ್ಟ್ಲಿ ನನ್ನ ಮಾಡಬಹುದು ಅಂತೇಳಿ. ಇವತ್ತು ಫಡ್ನವೀಸ್ ಅವ್ರಿಗೆ ದೊಡ್ಡ ಒಬ್ಬ